ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಈ ಸ್ಟೋರ್ ರೂಮ್ ಇಂದ ನಾವು ಬಿಲ್ಡ್ ಮಾಡ್ತಾ ಇದೀವಿ ಸ್ಟುಡಿಯೋ ಮತ್ತೆ ಗೇಮಿಂಗ್ ರೂಮ್ ನ. ಮತ್ತೆ ನಾವು ಈ ವಿಡಿಯೋದಲ್ಲಿ ಏನನ್ನ ತರಿಸ್ತಾ ಇದೀವಿ, ನಮ್ಮ ರೂಮ್ಗೋಸ್ಕರ ಏನನ್ನ ಬಿಲ್ಡ್ ಮಾಡ್ತಾ ಇದೀವಿ, ಏನನ್ನ ಆಡ್ ಮಾಡ್ತಾ ಇದೀವಿ, ಫುಲ್ಲು ನೋಡಿ ಎಂಜಾಯ್ ಮಾಡಿ. ಗಾಯ್ಸ್, ನಮ್ಮ ಈ ಎಡಿಟಿಂಗ್ ರೂಮ್ಗೆ ಮತ್ತು ಸ್ಟುಡಿಯೋಗೆ ನಾವೇನು ಮಾಡ್ತಾ ಇದೀವಿ ಅಂದರೆ ಇಲ್ಲಿ ಪಿ ಸಿ ಆ್ಯಂಡ್ ಮಾನಿಟರ್ ಕೂಡ ತರಿಸ್ತಾ ಇದೀವಿ. ಯಾಕಂದರೆ ಇಲ್ಲಿ ಪವರ್ ಸಾಕೆಟ್ ಇಲ್ಲೇ ಇದೆ, ಮತ್ತು ನಾವು ಇಲ್ಲೇ ಇರ್ತೀವಿ. ನೆಲದಲ್ಲಂತೂ ಇಕ್ಕೋಕ್ಕಾಗಲ್ಲ, ಅದಕ್ಕೋಸ್ಕರ ನಾವು ಟೇಬಲ್ನ ಅರೇಂಜ್ ಮಾಡಬೇಕು. ಮತ್ತು ಇಲ್ಲಿಂದ ಬೆಳಕು ಬರ್ತಾ ಇರೋದ್ರಿಂದ ಇಲ್ಲಿಗೆ ಸ್ಕ್ರೀನ್ ಹಾಕಬೇಕು. ಮತ್ತು ನಮ್ಮ ಮನ್ಸಿನ ಮೇಲೆ ಮಲ್ಕೊಳೋಕ್ಕೆ ತಲೆದಿಂಬು ಮತ್ತು ಏನೂ ಇಲ್ಲ, ಇಲ್ಲೂ ಕೂಡ ಅರೇಂಜ್ ಮಾಡಬೇಕು. ಮತ್ತು ಏನೇನು ಅರೇಂಜ್ ಮಾಡ್ತೀವಿ ಫುಲ್ಲು ನೋಡ್ತಾ ಇರಿ. ಇಷ್ಟೆಲ್ಲ ಆದಮೇಲೆ ನಾನು ಶುರು ಮಾಡಿದ ಕೆಲಸನ, ನಾನು ಮಾಡಿದ ಮೊದಲನೇ ಕೆಲಸ ಏನಂದರೆ ಕೆಲಸಕ್ಕೆ ಬರದೇ ಇರೋವನ್ನ ಈಚೆ ಹಾಕಿದ್ದು. ಅದಾದಮೇಲೆ ನಾನು ನಮ್ಮಮ್ಮ ನಾಯ್ದು ಎತ್ಕೊಂಡು ನನ್ನ ಕಿಟಕಿಯಲ್ಲಿರೋ ಎಲ್ಲ ಕಡೆ ಇರೋ ಧೂಳನ್ನ ಕ್ಲೀನ್ ಮಾಡಿದೆ. ನಮಗೆ ಗಾಳಿ ನೀಡೋ ಫ್ಯಾನ್ನ ಸೈಡಿಗೆ ಇಟ್ಟು ನೆಕ್ಸ್ಟ್ ನಾನು ಮಾಡಿದ್ದೆ ಪಿರಮಿಡ್. ಈ ಪಿರಮಿಡ್ನ ನೀವು ಯಾಕೆ ಮಾಡ್ತಾಯಿದ್ದೀನಿ ಅಂತ ಯೋಚನೆ ಮಾಡಿದ್ರೆ, ನಂತರನೇ ನನ್ನ ಟೇಬಲ್ ಹೈಟ್ ಕೂಡ ಕಡಿಮೆ ಇದೆ, ಅದಕ್ಕೋಸ್ಕರ ಟೇಬಲ್ನ ಹೈಟ್ ಮಾಡೋದಕ್ಕೋಸ್ಕರ ನಾನು ಇದನ್ನ ಅರೇಂಜ್ ಮಾಡಿದೆ. ಆಮೇಲೆ ಟೇಬಲ್ ಎಳ್ಕೊಂಬಂದೆ. ಅದಾದಮೇಲೆ ನನ್ನ ತಮ್ಮನ ಹೆಲ್ಪ್ ತೊಗೊಂಡು ಟೇಬಲ್ನ ಫೈನಲಿ ಸೆಟ್ ಮಾಡಿದೆ. ಗೈಸ್, ಟೇಬಲ್ ಏನೋ ಸೆಟ್ ಆಯಿತು, ಬಟ್ ಟೇಬಲ್ ಮೇಲೆ ಏನಂದರೆ ಈ ಇದಿರೋದ್ರಿಂದ ನಾವಿವಾಗ ಇದನ್ನ ಕವರ್ ಮಾಡೋಕೆ ಆಗಿ ಮಾಡ್ತಾ ಇದ್ದೀವಿ. ಆಮೇಲೆ ನಾನು ಸೌಂಡ್ ಬಾಕ್ಸ್ನ ಎತ್ಕೊಂಬಂದಿಟ್ಟೆ, ಅದ್ರ ಜೊತೆ ನನ್ನ ಹತ್ರ ಫಸ್ಟೇ ಇರೋ ಕೀಬೋರ್ಡ್ನ ಕೂಡ ತಂದಿಟ್ಟೆ, ಅದ್ರ ಜೊತೆ ವರ್ಕ್ ಆಗದಿರೋ ಮೌಸೇ ಇಟ್ಟೆ, ಯಾಕಂದರೆ ಚೆನ್ನಾಗಿ ಕಾಣಲಿ ಅಂತ. ಅದಷ್ಟರಲ್ಲೇ ಏನಾಯಿತು ಅಂದರೆ ಗೈಸ್, ಇವಾಗ ಬಿಗ್ ಪ್ರಾಬ್ಲಮ್ ಏನಂದರೆ ನಮ್ಮ ಹತ್ರ ಇದೇನು ಕರೆಂಟ್ ಆಗ್ತೀವಲ್ಲ, ಇದರಲ್ಲಿ ಒಂದನ್ನು ಕನೆಕ್ಟ್ ಮಾಡಿದ್ರೆ ಒಂದಕ್ಕಾಗಲ್ಲ. ಇವಾಗ ಮಾನಿಟರ್ ಆನ್ ಮಾಡಿದ್ರೆ ಇದಾಗಲ್ಲ, ಈ ಥರ ಆಗ್ತೈತೆ. ಯಾಕಂದರೆ ಇಲ್ಲಿರೋದು ಒಂದೇ ಸಾಕೆಟ್. ಅದಕ್ಕೆ ನನ್ನ ಹತ್ರ ಇದೆ ಒಂದು ಪ್ಲ್ಯಾನ್. ಗೈಸ್, ಇವಾಗ ಇದನ್ನು ನಮ್ಮ ಪವರ್ ಸ್ಟಾರ್ಟ್ನ ಆ್ಯಡ್ ಮಾಡಿದಾಗ ನಮಗೆಲ್ಲದಕ್ಕೂ ವರ್ಕ್ ಆಗೋಕ್ಕೆ ಸಿಗುತ್ತೆ. ಇವಾಗ ಇದನ್ನು ಕನೆಕ್ಟ್ ಮಾಡೋಣ, ಬನ್ನಿ ಮಾಡೋಣ. ಗೈಸ್, ಫೈನಲಿ ವರ್ಕಿಂಗ್ ಕಂಡೀಷನಲ್ಲಿದೆ. ಇದರಲ್ಲಿ 4 ಇರೋದ್ರಿಂದ ಆರಾಮ್ಸೆ ನಾವು ಯೂಸ್ ಮಾಡ್ಬೋದು. ಗೈಸ್, ಇದು ಸೆಟಪ್ ಮಾಡಿರೋ ಖುಷಿಗೆ ಬನ್ನಿ ಒಂದು ಸಾಂಗ್ ಹಾಕೋಣ. ಮಾಡು ಯಾಕೆ ಗೈಸ್, ಸ್ಕ್ರೀನ್ ಅಂತೂ ತಂದಿದ್ದೀನಿ. ಇವಾಗ ಇದನ್ನ ಅಟ್ಯಾಚ್ ಮಾಡೋದನ್ನ ಬಾಕಿ. ಗೈಸ್, ಇವತ್ತಿಗೆ ಕೆಲಸ ಕಂಪ್ಲೀಟ್ ಆಯಿತು. ಗೈಸ್, ನೀವು ಇವಾಗ ಯೋಚನೆ ಮಾಡ್ತಾ ಇರ್ಬೋದು, ಇನ್ನು ಯಾವಾಗ ಇವನು ಮಾನಿಟ್ರ್ ತಂದಿರ್ತಾನೆ ಅಂತ. ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕು ಅಂದ್ಕೊಂಡಿದ್ದೀನಿ, ನಾವು ಇವಾಗವರೆಗೂ ಮಾನಿಟ್ರೇ ತಂದಿಲ್ಲ. ನಾಡಿದ್ದು ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ತಗೊಂಡು ಬರಬೇಕಾಗಿದೆ, ಇನ್ನೂ ತಂದಿಲ್ಲ. ನಾವು ತಂದಮೇಲೆ ಅರೇಂಜ್ ಮಾಡ್ತೀವಿ. ಮತ್ತೆ ನಾವು ಮಾರನೇ ದಿವಸ ಹೊಟ್ಟಿದ್ದು ನಮ್ಮ ನಡೆ ಬೆಂಗಳೂರು ಕಡೆಗೆ ಅಂತ. ಆದಮೇಲೆ ಮೆಟ್ರೋ ಸ್ಟೇಷನ್ನಲ್ಲಿರೋ ಎ ಸಿನ ಎಂಜಾಯ್ ಮಾಡ್ತಾ ಜ್ಯೂಸ್ ಕುಡಿತಾ ಇರೋ ನನಗೆ ಮುಂದೆ ಹೀಗಾಗುತ್ತೆ ಅಂತ ಗೊತ್ತೇ ಇರಲಿಲ್ಲ. ಅದಾದಮೇಲೆ ನಾವು SP ರೋಡ್ಗೆ ಹೋದ್ಮೇಲೆ ಗೊತ್ತಾಗುತ್ತೆ ನನ್ನ ಫೋನ್ ಚಾರ್ಜಿಂಗ್ ಇಲ್ಲ ಅಂತ. ಅದ್ರ ಜೊತೆ ನಮ್ಮ ಹತ್ರ ಇರೋ ಬಡ್ಜೆಟ್ಗೆ ಒಂದು ಮಾನಿಟ್ರು, ಒಂದು CPU ಕೂಡ ಬರ್ತಾ ಇಲ್ಲ ಅಂತ. ನನ್ನ ಫೋನಲ್ಲಿ ಚಾರ್ಜಿಂಗ್ ಕೂಡ ಇರಲಿಲ್ಲ, ನಮಗೆ ಆ ಬಜೆಟಲ್ಲಿ CPU ಮಾನಿಟ್ರ್ ಕೂಡ ಸಿಗಲಿಲ್ಲ. ಅದಕ್ಕೋಸ್ಕರ ನಾವು ಅಲ್ಲಿಂದ ಡಿಸಪಾಯಿಂಟ್ ಆಗಿ ವಾಪಸ್ ಬರೋ ಪರಿಸ್ಥಿತಿ ಆಯಿತು. ಇಷ್ಟೆಲ್ಲ ಆದಮೇಲೆ ನನ್ನ ವೀಡಿಯೋ ಫುಲ್ಲು ಕಂಪ್ಲೀಟ್ ಆಗಲ್ಲ, ಸ್ಟುಡಿಯೋ ರೆಡಿ ಆಗಲ್ಲ ಅಂತ ಗೊತ್ತಾಗಿ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ. ಆಮೇಲೆ ನನ್ನ ಫ್ರೆಂಡು ಫೋನ್ ಮಾಡಿ ನನ್ನ ಲ್ಯಾಪ್ಟಾಪ್ ಇದು ಎತ್ಕೊಂಡು ಹೋಗು ಅಂದಾಗ ನಾನು ಬೆಂಗಳೂರಿಗೆ ಹೋಗಿ ಎತ್ಕೊಂಡು ಬರ್ಬೇಕಾರೆ ಟ್ರಾಫಿಕಲ್ಲಿ ತಗ್ಲಾಕೊಂಡೆ. ಆಮೇಲೆ ಮನೆಗೆ ಬಂದು ಗೈಸ್, ಏನಂತಂದರೆ ನೀವು ಓದ್ ವೀಡಿಯೋಗೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟರೆ ಅದು ಖುಷಿ ಆಯಿತು. ಮತ್ತೇನಂತಂದರೆ ಮತ್ತು ನಾನು ಈ ರೂಮ್ನ ಬಿಲ್ಡ್ ಮಾಡಿದ್ದು
ಯಾವುದೇ ಗೇಮಿಂಗ್ಗೋಸ್ಕರ ಆಗಲಿ ನಮ್ಮದೇ ಪರ್ಸ್ನಲ್ ರೂಮ್ಗೋಸ್ಕರ ಆಗಲಿ ಅಲ್ಲ. ಇದನ್ನು ಬಿಲ್ಡ್ ಮಾಡಿರೋದು ಯೂಟ್ಯೂಬ್ಗೋಸ್ಕರ, ವರ್ಕ್ಗಾಗಲಿ ಸ್ಕ್ರಿಪ್ಟ್ಗಾಗಲಿ ಏನಾದರೂ ಬರೀಬೇಕು ಅಂತಂದರೆ ಇಲ್ಲಿ ಕುತ್ಕೊಂಡು ಬರೀತೀನಿ. ಮತ್ತು ಎಡಿಟಿಂಗ್ ವರ್ಕ್ನ ಮಾಡ್ತೀನಿ. ನಾನು CPU ತೊಗೊಳೋಣ ಅಂದ್ಕೊಂಡಿದ್ದೆ, ಅದಕ್ಕೆ ಮತ್ತೆ ಕರೆಂಟ್ ಬೇಕು, ಎಕ್ಸ್ಟ್ರಾ ಆಗಬೇಕು ಇದು ಅಂತಂದ್ಬಿಟ್ಟು ನೆಕ್ಸ್ಟು ಬೇಡ ಅಂತಂದ್ಬಿಟ್ಟು ಲ್ಯಾಪ್ಟಾಪ್ ಇಸ್ಕೊಂಡಿದ್ದು. ಇವಾಗ ಏನಂತಂದರೆ ಇದರಿಂದನೇ ಎಡಿಟಿಂಗು ಎಲ್ಲ ಮಾಡ್ತೀನಿ, ಮತ್ತು ಫೋನಲ್ಲಿ ಕೂಡ ಎಡಿಟಿಂಗ್ ಮಾಡ್ತೀನಿ. ಬಟ್ ನಾನು ಅಷ್ಟೊಂದು ಬಜೆಟ್ ಇದರಿಂದ ಅದರಲ್ಲಿ ಏನೇನು ಮಾಡಬೇಕಂದ್ರೆ ಅಷ್ಟನ್ನು ಬರೀ CPU ಹಾಕ್ತೀರ, ಸ್ವಲ್ಪ ಫೋನ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಒಂದೊಳ್ಳೆ ಕ್ಯಾಮ್ರಾ ಇರೋ ಫೋನ್ ತೊಗೊಂಡಿದ್ದೀನಿ. ಓದ್ಕಿಂತ ನಾನು ಅಪ್ಲೋಡ್ ಮಾಡಿರೋ ವೀಡಿಯೋ ಕ್ವಾಲಿಟಿ ತುಂಬ ಅಂದರೆ ತುಂಬ ಕಡಿಮೆ ಇತ್ತು. ಅದಕ್ಕೋಸ್ಕರ ನಾನು ಕ್ವಾಲಿಟಿ ವೈಸ್ ಯಾವುದೇ ಪ್ರಾಬ್ಲಮ್ ಇರಬಾರ್ದು ಅಂತೇಳಿ ನಾನು ತೊಗೊಂಡೆ. ಮೈಕ್ ಕೂಡ ತುಂಬ ಚೆನ್ನಾಗಿದೆ. ಮೈಕ್ ಏನು ಚೆನ್ನಾಗಿಲ್ಲ ಅನ್ನೋ ಥರ ಇಲ್ಲ, ಮೈಕ್ ತುಂಬ ಚೆನ್ನಾಗಿದೆ. ನಮ್ಮದು ವೀಡಿಯೋ ಕ್ವಾಲಿಟಿ ಚೆನ್ನಾಗಿರಲಿಲ್ಲ, ಅದಕ್ಕೋಸ್ಕರ ನಾನು ಒಂದು ಫೋನ್ನ ಪರ್ಚೇಸ್ ಮಾಡಿದೆ. ಇದರಿಂದ ವೀಡಿಯೋ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಅಂತ. ನೆಕ್ಸ್ಟು ವೀಡಿಯೋಸ್ ಏನೇ ಇದ್ದರೂ ಇನ್ನೂ ಚೆನ್ನಾಗಿ ಬರುತ್ತೆ, ಮತ್ತು ಕ್ವಾಂಟಿಟಿಗಿಂತ ಕ್ವಾಲಿಟಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ